ರಿಲೇಷನ್ಶಿಪ್ಪಲ್ಲಿದ್ದರು, ಜೊತೆಗಿದ್ರು, ಒಂದೇ ಮನೇಲಿದ್ದರು. ಅವನಿಗೆ ಮನೆ ಪವಿತ್ರ ಗೌಡಂಗೆ ಮನೆ ಕೊಡಿಸಿದ್ದು ಇವರೇ, 1,80,00,000 ಕೊಡಿಸಿದ್ದು. ಯಾಕೆ ಇವ್ರಾಗ ಹೇಳಿದ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾರೆ ಬನ್ನಿ ಅಂದ್ಬಿಟ್ಟು ಮೀಡಿಯಾದವ್ರಿಗೆಲ್ಲ ಕರೆದ್ಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಹೇಳಿದರು. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ, ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಈ ಥರ ಮೆಸೇಜ್ ಕಳಿಸ್ಬಿಟ್ಟಿದ್ರೆ ಒಂದು ಸತಿ ಬಾ ಅಂತ ಕಳಿಸಿರೋದು, ಯಾವುದಾದ್ರು ತರಕಾರಿ ಬದನೆಕಾಯ್ದು ಫೋಟೋ ಕಳಿಸಿರೋದು, ಆ ಶಿಕ್ಷೆ ಮಾಡಿ ಆರಾಮಾಗಿ ಬರಲಿ. ಇನ್ನು ಮುಂದಕ್ಕನ್ನ ಈ ಥರದಕ್ಕೆಲ್ಲ ಹೋಗೋದನ್ನ ಬಿಡಲಿ. ಅವರು ಯಾರಿದ್ದಾರೆ ಪವಿತ್ರ ಗೌಡ, ಅವರು ಇವ್ರದ್ದು ಎಲ್ಲದನ್ನು ಬಿಟ್ಟು ಒಂದು ಇವಾಗ ಲೇಡೀಸ್ ಎಷ್ಟೊಂದು ಜನ ಹುಡುಗಿರು ಎಷ್ಟೊಂದು ಜನ ಹಾಕ್ಸ್ಕೊಂಡಿದ್ದಾರೆ, ಟ್ಯಾಟೂಗಳು ಹಾಕ್ಸ್ಕೊಂಡಿದ್ರು. ಹಂಗಿದ್ರೆ ಅವ್ರ ಗಂಡಂದ್ರೆಲ್ಲ ಅನುಮಾನ ಬೀಳ್ತಾರ, ನೀನು ದರ್ಶನ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದೆಯಾ, ಅವ್ನ ಫೋಟೋ ಯಾಕೆ ಹಾಕ್ಸ್ಕೊಂಡಿದ್ಯಾ, ನಾನು ಗಂಡ ಅದು ನನ್ನ ಫೋಟೋ ಯಾಕೆ ಹಾಕ್ಸ್ಕೊಂಡಿಲ್ಲ, ದರ್ಶನ್ ಫೋಟೋ ಹಾಕ್ಸ್ಕೊಂಡಿದ್ಯಾ ಅಂತ. ಆಚೆ ಕಡೆ ಬನ್ನಿ, ದರ್ಶನ್ ಅವ್ರ ಬಗ್ಗೆ ಬೇರೆ ಇದ್ರ ಬಗ್ಗೆ ಇಂಟರ್ವ್ಯೂ ಮಾಡಿ. ತುಂಬ ಚೆನ್ನಾಗಿರುತ್ತೆ ನಿಮಗೆ ರೆಸ್ಪಾನ್ಸು, ತುಂಬ ಚೆನ್ನಾಗಿ ಅಭಿಮಾನಿಗಳು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಬನ್ನಿ ದಯವಿಟ್ಟು. ಕಾಯ್ತಾ ಇದ್ದೀವಿ ನಾವು. ಅಜಿತ್ ಅವ್ರು ಯಾವಾಗ ಬರ್ತಾರೆ ನಮ್ಮ ಹತ್ರ, ನಾವು ಯಾವಾಗ ಇಂಟರ್ವ್ಯೂ ಕೊಡ್ತೀವಪ್ಪ. ಪಾಪ ಅವ್ರು ದೊಡ್ಡ ಅವರು ಪಾಪ ಜರ್ನಲಿಸ್ಟು, ಪಾಪ ನಮ್ಮಂಥ ಬಡವ್ರ ಹತ್ರ ಎಲ್ಲ ಬರ್ತಾರಲ್ಲೋ ಗೊತ್ತಿಲ್ಲ. ಪಾಪ ಬಂದರೆ ನಾವು ಕ್ಲೀನಾಗಿ ಮಾತಾಡ್ತೀವಿ ಸರ್. ಬನ್ನಿ ಸರ್ ದಯವಿಟ್ಟು, ಒಂದು ಕಾಫಿ ಕುಡ್ಕೊಂಡು ಒಂದು ಇಂಟರ್ವ್ಯೂ ಮಾಡೋಣ ಬನ್ನಿ ಸರ್. ಸರ್, ಇವಾಗ ಚಾರ್ಜ್ ಶೀಟಲ್ಲಿ ಬಂದುಬಿಟ್ಟು ಏನೋ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು 10 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಏನು ಅನಿಸುತ್ತೆ ಇದ್ರ ಬಗ್ಗೆ? ಹೌದು, ಅವರು ಫ್ರೆಂಡ್ಶಿಪ್ಪಲ್ಲಿ ಇದ್ದರೆ ಇದ್ರು, ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ, ಫ್ರೆಂಡ್ಶಿಪ್ಪಲ್ಲಿ ಇದ್ದರು. ಅದು ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಚಾರ್ಜ್ ಶೀಟಲ್ಲಿ ಇದೆ ಅನ್ನೋದು. ಚಾರ್ಜ್ ಶೀಟ್ ಮೊನ್ನೆನೂ ಪಾಪ ಪೊಲೀಸವರು ದಯಾನಂದ್ ಸಾರು ಹೇಳಿದ್ದಾರೆ, ಹೌದು ನೀವು ಮಾಡ್ತಾ ಇರೋದಕ್ಕೆ ನಮಗೆ ಕಂಪ್ಲೇಂಟ್ ಬರ್ತಿದೆ ಹೈಕೋರ್ಟಿಂದ, ಚಾರ್ಜ್ ಶೀಟ್ ಹೆಂಗೆ ಲೀಕ್ ಮಾಡ್ತಾ ಇದ್ದೀರಾ ಅಂತ. ಚಾರ್ಜ್ ಶೀಟಲ್ಲಿ ಏನೋ ಇದೆ, ನೀವು ಅದನ್ನು ಏನೇನೋ ತೊಗೊಂಡು 10 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿಲ್ಲ, ಫ್ರೆಂಡ್ಶಿಪ್ಪಲ್ಲಿದ್ದರು. ರಿಲೇಷನ್ಶಿಪ್ಪಲ್ಲಿದ್ದರು, ಜೊತೆಗಿದ್ರು, ಒಂದೇ ಮನೇಲಿದ್ದರು. ಅವನಿಗೆ ಪವಿತ್ರ ಗೌಡಂಗೆ ಮನೆ ಕೊಡಿಸಿದ್ದು ಇವರೇ, 1,80,00,000 ಕೊಡಿಸಿದ್ದು. ಯಾಕೆ ಇವ್ರಾಗ ಹೇಳಿದ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾರೆ ಬನ್ನಿ ಅಂದ್ಬಿಟ್ಟು ಮೀಡಿಯಾದವ್ರಿಗೆಲ್ಲ ಕರೆದ್ಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಹೇಳಿದರು. ಮೊನ್ನೆ ಗುರುಪ್ರವೇಶಕ್ಕೆ ಬನ್ನಿ ಅದಕ್ಕೆ ಅಂದರೆ ಅವ್ರ ನಂಬರ್ 799 ಇದೆ, ಇವ್ರ ನಂಬರ್ 799 ಇದೆ ಅಂತಂದರೆ, ಇವಾಗ ನನ್ನ ಹತ್ರನೂ ಹಳೆ ನಂಬರ್ ಇತ್ತು 799. ನಾನು ಬಾಸ್ ಅಭಿಮಾನಿ ಅಂತ ನಾನು ತೊಗೊಂಡಿದ್ದೆ. ಯಾಕೆ ಇವಾಗ ನಾನು ಹಂಗಿದ್ರೆ ಫೋಟೋ ಹಾಕ್ಸ್ಕೊಂಡಿರ್ತೀನಿ. ಇವಾಗ ಲೇಡೀಸ್ ಎಷ್ಟೊಂದು ಜನ ಹುಡುಗಿರು ಎಷ್ಟೊಂದು ಜನ ಹಾಕ್ಸ್ಕೊಂಡಿದ್ದಾರೆ, ಟ್ಯಾಟೂಗಳು ಹಾಕ್ಸ್ಕೊಂಡಿದ್ರು. ಹಂಗಿದ್ರೆ ಅವ್ರ ಗಂಡಂದ್ರೆಲ್ಲ ಅನುಮಾನ ಬೀಳ್ತಾರ, ನೀನು ದರ್ಶನ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದೆಯಾ, ಅವ್ನ ಫೋಟೋ ಯಾಕೆ ಹಾಕ್ಸ್ಕೊಂಡಿದ್ಯಾ, ನಾನು ಗಂಡ ಅದು ನನ್ನ ಫೋಟೋ ಯಾಕೆ ಹಾಕ್ಸ್ಕೊಂಡಿಲ್ಲ, ದರ್ಶನ್ ಫೋಟೋ ಹಾಕ್ಸ್ಕೊಂಡಿದ್ಯಾ ಅಂತ. ಆ ಥರ ಗಲೀಜು ಮಾತಾಡೋರು ಗಲೀಜು ಜನ ಇದ್ದೇ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಮೇಡಮ್. ಚಾರ್ಜ್ ಶೀಟ್ ಹಾಕಿದ್ದಾರೆ, ನಡೀತಾ ಇದೆ. ಇವಾಗ ಅರ್ಜಿ ಸಲ್ಲಿಕೆ ನಡ್ತಾರೆ, ಬರ್ತಾರೆ ಆರಾಮಾಗಿ 6 ತಿಂಗಳು 1 ವರ್ಷ ಆರಾಮಾಗಿ ನಿಧಾನಕ್ಕೆ ಬರ್ತಾರೆ. ಅದನ್ನು ಬಿಟ್ಬಿಟ್ಟು ಅದನ್ನೇ ಮಾತಾಡಿಕೊಂಡು ಇವ್ರಿಗೆ ಅದೇ ಕೆಲಸ ಆಗ್ಬಿಟ್ಟಿದೆ ಪಾಪ. ಕೆಲವು ಟಿ ವಿ ಚಾನಲ್ನವ್ರು ಇದ್ದಾರೆ, ಆ ಥರದೇ ಮಾಡಬೇಕು. ಅವ್ರ ಉದ್ದೇಶನೇ ಅದು, ಬೇರೆ ಏನೇನಿಲ್ಲ. ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಅಂತೂ ಆಗಿದೆ ಕೋರ್ಟಿಗೆ. ಸೊ ಏನು ಅನಿಸುತ್ತೆ ಇದು ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಬಗ್ಗೆ ಹೇಳೋದಿದ್ರೆ? ರೇಣುಕಾ ಸ್ವಾಮಿ ಬಗ್ಗೆ ಅವತ್ತೇ ಹೇಳಿದ್ನಲ್ಲ ಮೇಡಮ್, ಅವನ ಬಗ್ಗೆ ಮಾತಾಡೋದೇ ವೇಸ್ಟ್. ಅವನು ನಿಜವಾಗ್ಲೂ ವೇಸ್ಟ್. ಕೆಲವರು, ನಾನು ನಿಮ್ಮ ಇಂಟರ್ವ್ಯೂ ಮಾಡಿದ್ಮೇಲೆ ಕೆಲವರು ಅವರ ಜಾತಿಗೆ ಸಂಬಂಧಪಟ್ಟವರು ಕೆಲವರು ನನಗೆ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ನಿಮ್ಮ ಇದನ್ನಲ್ಲಿ ಬಿಟ್ಟಿದ್ದಾಗ ಕಮೆಂಟ್ಸನ್ನು ಹಾಕಿದ್ದಾರೆ. ಅವ್ರನ್ನ ನಾನು ನೋಡಿದೆ. ನಿಮ್ಮ ಮನೆಯವ್ರಿಗಾಗಿದ್ದರೆ ನಿಮ್ಮ ಮನೇಲಿರೋ ಗಂಡಸ್ರಿಗೆ ಇದೇ ಥರ ಮಾಡಿದರೆ ಆಗ್ತಿತ್ತೇನೋ ಅಂತ ಹಾಕಿದ್ದಾರೆ. ನಾನು ಇಷ್ಟು ಜನ ಮಾತಾಡಿದ್ರಲ್ಲಿ ಎಲ್ಲಾದರೂ ನನಗೆ 90% ಕರೆಕ್ಟಾಗೇ ಎಲ್ಲ ರಿಸಲ್ಟ್ ಕರೆಕ್ಟಾಗಿ ಹೇಳಿದ್ದಾರೆ, ನೀನು ಕರೆಕ್ಟಾಗೇ ಮಾತಾಡಿದೆ, ಇದೇ ಥರನೇ ಮಾತಾಡಿದ್ಯಾ ಅಂತ. ಬಟ್ ಅವ್ರು ಏನು ಅಂದರೆ ಪಾಪ ಇದಕ್ಕೆ ಸಂಬಂಧ ಇದಕ್ಕಿದ್ದವರು, ಅವರು ನೀನು ಈ ಥರ ಮಾಡಿದ್ರೆ ಹಿಂಗೆ ಯಾಕೆ ಅಂದರೆ ಪಾಪ ಅವರು ಒಂದೇ ಇದಾಗಿರ್ತಾರೆ, ಬಿಟ್ಕೊಡೋಕ್ಕಾಗಲ್ವಲ್ಲ. ಅವ್ರುಗಳಿಗೂ ಹೇಳೋದು ಒಂದೇ ಮಾತು, ನಿಮ್ಮ ಕಡೆಯೂ ತಪ್ಪು ಮಾಡಿದ್ದಾನೆ, ನಮ್ಮವರು ತಪ್ಪು ಮಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀನಿ, ನಮ್ಮವರು ತಪ್ಪು ಮಾಡಿದ್ದಾರೆ. ಬಟ್ ನಿಮ್ಮ ಕಡೆಯವನು ಆ ಥರ ಕಳಿಸಿದ್ದು ಎಷ್ಟು ನ್ಯಾಯ? ನೀವೇ ಒಂದು ಸತಿ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ, ನನಗೆ ಯಾರ್ಯಾರು ಕಮೆಂಟ್ ಮಾಡಿದ್ರಿ ಬ್ಲ್ಯಾಕ್ ಇದಾಗಿ, ನಿಮ್ಮ ಮನೆಯವ್ರಿಗೆ ಮಾಡಿದರೆ ಹೆಂಗಿರ್ತಾಯಿತ್ತೋ, ನಾವು ಹಿಂಗೆ ಈ ಜನಾಂಗದವರು ಅಂತ. ನೀವು ಯಾವ ಜನಾಂಗದವರು ಅಂತಲೂ ಗೊತ್ತಾಯ್ತು ನನಗೆಲ್ಲ ಹುಡುಕ್ದೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ, ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಈ ಥರ ಮೆಸೇಜ್ ಕಳಿಸ್ಬಿಟ್ಟಿದ್ರೆ ಒಂದು ಸತಿ ಬಾ ಅಂತ ಕಳಿಸಿರೋದು, ಯಾವುದಾದ್ರು ತರಕಾರಿ ಬದನೆಕಾಯ್ದು ಫೋಟೋ ಕಳಿಸಿರೋದು, ಈ ಥರ ನಿಮ್ಮ ಮನೇಲಿರೋ ಹೆಂಗಸ್ರು ಕಳಿಸಿದ್ರೆ ನೀನು ಏನಮ್ಮ ಮಾಡ್ತಾಯಿದ್ದೆ, ನಿನಗೆ ಇದೇ ಥರ ಕಳಿಸಿದ್ದಿದ್ರೆ ಹೌದಾ ಅಣ್ಣ, ಸಾರಿ ಅಣ್ಣ ಅಂತ ಅವ್ರು ರಾಖಿ ಕಟ್ಬಿಡ್ತಾಯಿದ್ದ. ಅದು ಮಾತಾಡಿ ಅಷ್ಟೇ. ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ನಿಮಗಂತೂ ಡೀಟೇಲ್ಸ್ ಗೊತ್ತು ಅಂತ ಅನ್ಕೊತೀನಿ, ಚಾರ್ಜ್ ಶೀಟಲ್ಲಿ ಏನೇನಿದೆ ಅಂತ ಹೇಳಿ. ಏನು ಅನಿಸುತ್ತೆ, ಇದು ದರ್ಶನ್ ಅವರು ಈಚೆ ಬರ್ತಾರೆ ಅಂತ ಅನ್ಸುತ್ತಾ, ಬೇಲ್ ಆಗುತ್ತೆ ಅಂತ ಅನ್ಸುತ್ತಾ? 100%. ಅಂದರೆ ಚಾರ್ಜ್ ಶೀಟ್ ಬಗ್ಗೆ ನನಗೆ ಗೊತ್ತಿದೆ ಅಷ್ಟೇ. ಚಾರ್ಜ್ ಶೀಟ್ ನಾನು ಓದಿಲ್ಲ. ನನಗೆ ಚಾರ್ಜ್ ಶೀಟು ನನ್ನ ಕೈಗೆ ಕೊಡೋಕೆ, ನಾನು ಯಾರು ಅಂತ ನನ್ನ ಕೈಗೆ ಕೊಡ್ತಾರೆ ಚಾರ್ಜ್ ಶೀಟ್ನ. ಅದು ಕೆಲವು ನೋಡ್ತಾ ಇದ್ದಾಗ ಒಂದೊಂದೇ ವೀಡಿಯೋದಲ್ಲಿ ನೋಡ್ತಾ ಇದ್ದಾಗ ಬಂದಿದೆ ಅಷ್ಟೇ. ಬಟ್ ಆಚೆ ಕಡೆ ಬರ್ತಾರೆ, ಬಟ್ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ಅಪರಾಧ ಮಾಡಿರೋ ಎಲ್ಲರಿಗೂ ಒಂದೇ, ಸೆಷನ್ಸ್ ಎಲ್ಲರಿಗೂ ಒಂದೇ. ಯಾವುದು 302 ಹಾಕಿದ್ದಾರೆ, ಮತ್ತೊಂದು ಹಾಕಿದ್ದಾರೆ, ಅದಕ್ಕೆ ನ್ಯಾಯದ ಪ್ರಕಾರ ಎಲ್ಲರಿಗೂ ಹಾಕೋದು ಹಾಗೇ ಆಗುತ್ತೆ, ಶಿಕ್ಷೆ ಆಗೋದು ಹಾಗೇ ಆಗುತ್ತೆ. ಆ ಶಿಕ್ಷೆ ಮಾಡಿ ಆರಾಮಾಗಿ ಬರಲಿ. ಇನ್ನು ಮುಂದಕ್ಕನ್ನ ಈ ಥರದಕ್ಕೆಲ್ಲ ಹೋಗೋದನ್ನ ಬಿಡಲಿ. ಅವರು ಯಾರಿದ್ದಾರೆ ಪವಿತ್ರ ಗೌಡ, ಅವರು ಇವ್ರದ್ದು ಎಲ್ಲದನ್ನು ಬಿಟ್ಟು ಪಾಪ ಇನ್ನೊಂದು ಹೇಳಬೇಕು ನಿಮಗೆ,
ಈ ಟಿ ವಿನವರು ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಅಷ್ಟು ಮೆಂಟಲಿ ಟಾರ್ಚರ್ ಅವ್ರ ಫ್ಯಾಮಿಲಿ ಕೊಡ್ತಾ ಇದ್ದಾರೆ. ಪಾಪ ಅವ್ರ ಮಿಸ್ಸಸ್ಸು ಯಾವುದೇ ಒಂದು ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡ್ಸೋಕೆ ಹೋದ್ರೂ ಹಿಂದಿಂದನೇ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾರೆ. ಅವ್ರ ಮಗ ಪಾಪ ಹುಷಾರಿಲ್ಲ, ಒಂದು ಮಾತ್ರೆ ತೊಗೊಂಬಂದ್ರು ಅವ್ನು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಮಗ ಪಾಪ ಕಾರಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ಅವ್ನಿಗೆ ಎಷ್ಟು ಮೆಂಟಲಿ ಟಾರ್ಚರ್ ಆಗ್ತಾಯಿದೆ. ಅವ್ನ ಫ್ರೆಂಡ್ಸ್ ಯಾರನ್ನ ಹೋಗಿ ಕೇಳಿದ್ರೆ ಏನೋ ನಿಮ್ಮ ಅಪ್ಪ ಹಿಂಗೆ ಮಾಡಿದ್ನಂತಲ್ಲೋ ಹಂಗೆ ಅಂತಂದ್ರೆ ಹುಡುಗ ಎಷ್ಟು ಮೆಂಟಲಿ ಇದು ಮಾಡ್ಕೊತಾನೆ. ಅವರ ತಾಯಿಗಾಗಲಿ ಅವ್ರ ತಮ್ಮಂಗಾಗಲಿ ಎಷ್ಟು ಗಿಲ್ಟ್ ಫೀಲ್ ಆಗುತ್ತೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಹಿಂದಿಂದೆ ಹೋಗಿ ಯಾಕೆ ಅವ್ರಿಗೂ ಒಂದು ಸ್ವತಂತ್ರ ಅನ್ನೋದಿರುತ್ತೆ. ಇವಾಗ ದರ್ಶನ್ ಅವ್ರು ತಪ್ಪು ಮಾಡಿದಾರಾ, ಅವ್ರಿಗೆ ಹೇಳಿ. ಅದನ್ನು ಬಿಟ್ಬಿಟ್ಟು ಪಾಪ ಅವ್ರ ಮಿಸ್ಸಸ್ ಎಲ್ಲ ನಾವು ಹೋಮ ಮಾಡಿಸೋದ್ರು ಹಿಡ್ಕೊಳಕ್ಕೆ ಹೋಗೋದು, ಅವ್ರ ಮಗ ಮೆಡಿಕಲ್ ಸ್ಟೋರ್ಸ್ಗೆ ಹೋದ್ರು ಹೋಗೋದು. ಯಾಕೆ? ಅವ್ರು ತಪ್ಪು ಮಾಡಿದ, ಅವ್ರ ಮಗ ತಪ್ಪು ಮಾಡಿದಾನ? ಮಾಡಿಲ್ಲ. ಅವ್ರ ಮಿಸ್ಸಸ್ ಮಾಡಿದಾರ ಪಾಪ? ಮಾಡಿಲ್ಲ. ಏನೋ ಅವ್ರು ಕಷ್ಟಪಟ್ಟು ಹೋಮ ಅದು ಇದು ಮಾಡಿ ಬಿಡಿಸ್ತಾ ಇದ್ದಾರೆ. ಸೊ ಇದು ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ತಪ್ಪು ಮಾಡೋದು ಬೇಡ. ನಾವು ಅಭಿಮಾನಿಗಳ ಕೇಳ್ಕೊಳ್ಳೋದು ಒಂದೇ, ಅಣ್ಣ ನೀವು ಆರಾಮಾಗಿ ಬನ್ನಿ, ಚೆನ್ನಾಗಿ ಬನ್ನಿ, ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ನೀವು ಎಷ್ಟೇ ಸಿನಿಮಾ ಕೊಟ್ಟರು ನಾವು ಅದೇ ಥರ ಇದು ಮಾಡೇ ಮಾಡ್ತೀವಿ. ವಿಕ್ಟಾರ್ ಫ್ಲಾಪ್ ಹೆಂಗಾನ ಕೊಡಿ ಅಣ್ಣ, ನಾವು ಅದನ್ನು ತೊಗೊಂಡೋಗೋದು ತಲೆ ಮೇಲೆ ಎತ್ಕೊಂಡೇ ಮೆರೆಸ್ತೀವಿ. ಇನ್ನು ಮುಂದಕ್ಕೆ ಇವರು ಪವಿತ್ರ ಗೌಡ ಅನ್ನೋ ಸವಾಸ ಬಿಡಿ ಅಣ್ಣ ದಯವಿಟ್ಟು, ಅಷ್ಟೇ. ಸರ್, ನಂದು ಒಂದು ಪರ್ಸ್ನಲ್ ಕ್ವಶನ್ ಏನಂದರೆ, ಇಷ್ಟೆಲ್ಲ ಆಗಿದೆ ಅಂದರೆ ಎಷ್ಟೋ ಜನಗಳಿಗೆ ಮಾದರಿ ಆಗಬೇಕಾಗಿದೆ ದರ್ಶನ್ ಅವರು. ಇವಾಗ ಹೋಗಿ ಬಳ್ಳಾರಿ ಜೈಲಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ಇವಾಗ ಅಂದರೆ ಜೈಲಿಗೆ ಹೋಗಿ ಕೂತ್ಕೊಂಡಿದ್ರು ಕೂಡ ನೀವು ಅಭಿಮಾನ ಬಿಡಲ್ವಾ ಅಂತ? ಇಲ್ಲ ಮೇಡಮ್, ಅದು ಹೆಂಗೆ ಬಿಡೋಕ್ಕಾಗತ್ತೆ ಮೇಡಮ್? ಇವಾಗ ಕೆಲವರು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಸಹಾಯ ತೊಗೊಳ್ಳೋ ತನಕ ತೊಗೊಂಡ್ಬಿಟ್ಟು ಬಾಸು ಅಣ್ಣ ಹಂಗೆ ಹಿಂಗೆ ಅಂದ್ಕೊಂಡು ಅವ್ರ ಹತ್ರ ಸಹಾಯಗಳು ತೊಗೊಂಡ್ರು, ಕಾಲಿಗೆಲ್ಲ ನಮಸ್ಕಾರ ಮಾಡಿದ್ರು. ಇವತ್ತಿಗೆ ಅವ್ರಿಗೇನೆ ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು, ಅವ್ರೊಂದು ಕಡೆಗೆ ಬಂದ್ರೇ ಬೇರೆ ಥರ ಮಾಡೋದು, ಮಖ ತಿರುಗಿಸೋದು, ಅದು ಇದು ಮಾಡ್ತಾರೆ. ಅವ್ರ ಹತ್ರ ಎಷ್ಟು ಸಹಾಯ ತೊಗೊಂಡಿದ್ದಾರೋ ಅಷ್ಟೇ ನಿಯತ್ತಾಗಿರಬೇಕು. ನಾನು ಯಾವತ್ತೂ ಅವ್ರ ಹತ್ರ ಸಹಾಯ ತೊಗೊಂಡಿಲ್ಲ, ಎಲ್ಪು ತೊಗೊಂಡಿಲ್ಲ. ಏನೋ ಒಂದು ಅಭಿಮಾನ ಅವಾಗಿಂದನೂ ಇದೆ. ದರ್ಶನ್ ಅವ್ರು ಕಂಡ್ರೆ ಅಭಿಮಾನ ಅವತ್ತಿಂದನೂ ಇದೆ, ಇವತ್ತಿಗೂ ಇದೆ. ನಮ್ಮ ಮನೇಲಿ ನನ್ನ ತಂಗಿ, ಎಲ್ಲರಿಗೂ ಇಷ್ಟ ಅವ್ರು ಕಂಡ್ರೆ. ಅವ್ರ ಆ್ಯಕ್ಟಿಂಗು, ಅವ್ರು ಮಾಡೋ ಕಾಮಿಡಿ ಸೆನ್ಸ್ಗಳು ಇದೆಲ್ಲ ನಮಗಿಷ್ಟ. ಏನಾದರೂ ಬಿಟ್ಕೊಡೋದಂತೂ ಬಿಟ್ಕೊಡಲ್ಲ. ತಪ್ಪಾಗಿದೆ, ಬಿಟ್ಕೊಟ್ಬಿಟ್ರೆ ನಮಗೂ ಮತ್ತು ಬೇರೆದಕ್ಕೂ ಹೊಲಸು ತಿನ್ನೋದಕ್ಕೂ ಏನು ಮೇಡಮ್ ವ್ಯತ್ಯಾಸ ಇರುತ್ತೆ? ಏನೋ ತಪ್ಪು ಮಾಡಿದರೆ, ಇವಾಗ ಮನೆ ಮಗ ನಾನೇನಾದ್ರು ತಪ್ಪು ಮಾಡಿರ್ತೀನಿ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮ ಬಿಟ್ಬಿಡ್ತಾರೆ, ನನ್ನ ಮಗ ತಪ್ಪು ಮಾಡ್ದೆ ಅಂದ್ಬಿಟ್ಟು ಆಚೆಗೆ ಹಾಕ್ಬಿಡ್ತಾರಾ? ಏನೋ ಒಂದು ಇಟ್ಕೊತಾರೆ ಜೊತೆಯಲ್ಲಿ. ಆಯಿತು ಒಂದು ಸತಿ ತಿಳಿದೋ ಮಾಡಿದ್ದಾನೆ ಅಂತ ತಪ್ಕೊತಾರೆ. ಅದೇ ಥರ ಇದೂ ಅಷ್ಟೇ. ನಮ್ಮ ಭಾಷೆ ತಿಳಿದೇನೋ ಮಾಡಿದ್ದಾರೆ. ಬಟ್ ಇನ್ನು ಮುಂದಕ್ಕೆ ಆ ಥರ ಮಾಡೋದು ಬೇಡ. ಅವಳು ಸವಾಸ ಬಿಟ್ಬಿಟ್ಟು ಆರಾಮಾಗಿ ಇವ್ರ ಮಗನ ಜೊತೆಯಲ್ಲಿ, ಇವ್ರ ಮಿಸ್ಸಸ್ ಜೊತೆಲಿ ನೆಮ್ಮದಿಯಾಗಿ ಸಿನಿಮಾ ಮಾಡ್ಕೊಂಡಿರಲಿ. ನಾವು ಅಭಿಮಾನಿಗಳು ಇನ್ನೂ ಹತ್ತರಷ್ಟಾಗಿ ಸಪೋರ್ಟ್ ಮಾಡ್ತೀವಣ್ಣ. ಒಳ್ಳೆ ಸಿನಿಮಾಗಳು ಕೊಡಿ ಅಣ್ಣ ಬಂದು ಆಚೆ ಕಡೆಗೆ. ಬೀಟ್ ಪ್ಲಸ್ ಕರ್ನಾಟಕ.